ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಾರ್ಕೆಟ್ ಓಪನಿಂಗ್ ಇಂದ ನೋಡಿದ್ರು ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಪ್ರತಿಯೊಂದು ಇಂಡಿಸಿಸ್ ನೋಡಿದ್ರು ಎಬೋವ್ 1% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಇರಾನ್ ಅವರಾದ್ರೆ ಕಮಿಂಗ್ ಟೈಮ್ ಅಲ್ಲಿ US ಜೊತೆ ಯಾವುದೇ ತರ ನೆಗೋಸಿಯೇಷನ್ಸ್ ಮಾಡಲ್ಲ, ನಾವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಅಂತ. ಅದರಿಂದ ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗಿತ್ತು ಅಂತ. ಅದರಿಂದ ನಿನ್ನೆ ನಮ್ಮ ಮಾರ್ಕೆಟ್ಸ್ ಆದ್ರೆ ಓಪನಿಂಗ್ ಅಲ್ಲಿ ನೆಗೆಟಿವ್ ಆಗಿ ಓಪನ್ ಆಗಿದ್ದು. ಆದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಆ ಇಶ್ಯೂಸ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಲ್ ಆಫ್ ಆಗಿರೋದಕ್ಕೆ ಮಾರ್ಕೆಟ್ಸ್ ಆದ್ರೆ ರಿಕವರ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದು. ಆದ್ರೆ ಇವತ್ತು ಮಾರ್ಕೆಟ್ಸ್ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ನಿನ್ನೆ ರಾತ್ರಿ ಇರಾನ್ ಅವರಾದ್ರೆ US ಗೆ ಸಂಬಂಧಪಟ್ಟಿರೋ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿರೋ ತುಂಬಾನೇ US ಬೇಸಿಸ್ ಮೇಲೆಲ್ಲ ಮಿಸೈಲ್ ಅಟ್ಯಾಕ್ಸ್ ಮತ್ತೆ ಡ್ರೋನ್ ಅಟ್ಯಾಕ್ಸ್ ನ ಮಾಡಿದ್ದಾರೆ. ಅದರಿಂದ ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು 6% ವರ್ಗು ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದೆ, ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ $93 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ. ಈಗ ಪ್ರೆಸೆಂಟ್ ನೋಡಿದ್ರೆ $99 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇರಾನ್ ಅವ್ರ ಕಡೆಯಿಂದ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಕೂಡ ಬರ್ತಾ ಇದಾವೆ. ಮತ್ತೆ ಇವತ್ತು ಇರಾನ್ ಅವರಾದ್ರೆ ಕುವೈತ್ ಮತ್ತೆ ಬೆಹ್ರೀನ್ ಅಲ್ಲಿರೋ US ಬೇಸಿಸ್ ಮೇಲೂ ಕೂಡ ಮಿಸೈಲ್ ಅಟ್ಯಾಕ್ಸ್ ನ ಮಾಡಿದ್ದಾರೆ. ಆದ್ರೆ ಯಾವುದೇ ಮಿಸೈಲ್ಸ್ ಟಾರ್ಗೆಟ್ ನ ಹಿಟ್ ಮಾಡಿಲ್ಲ. ಈ ತರ ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಆದ್ರೆ ಓಪನಿಂಗ್ ಅಲ್ಲಿ ನೆಗೆಟಿವ್ ಆಗಿ ಓಪನ್ ಆದವು. ಅದ್ರ ಜೊತೆಗೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಈ IT ಸೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೆಂಟಿಮೆಂಟ್ ಆದ್ರೆ ಈ IT ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಆಗಿತ್ತು ಅಂತ ಅಪ್ಡೇಟ್ ಮಾಡಿದ್ದೆ. ಅದರಿಂದ IT ಕಂಪನೀಸ್ ಆದ್ರೆ ಲಾಸ್ಟ್ 3-4 ಡೇಸ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂತ ಅಂದ್ರೆ ಅದು IT ಸೆಕ್ಟರನ್ನೇ. ನಿಫ್ಟಿ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಆದ್ರೆ ಆಫ್ಟರ್ನೂನ್ ಟೈಮ್ಗೆಲ್ಲ ನಿಯರ್ಲಿ 200 ಪಾಯಿಂಟ್ಸ್ ಇಂದ 250 ಪಾಯಿಂಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ನಿಫ್ಟಿ. ಇದಕ್ಕೆ ಮೇನ್ ರೀಸನ್ ಬಂದು IT ಕಂಪನೀಸನ್ನೇ. ಇವತ್ತು IT ಇಂಡೆಕ್ಸ್ ಏನೇ ನಿಯರ್ಲಿ 6% ವರ್ಗೂ ಫಾಲ್ ಆಗಿದೆ. ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಇವತ್ತು 5 to 7% ವರ್ಗು ಫಾಲ್ ಆಗಿದಾವೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ನಿನ್ನೆ ರಾತ್ರಿ US ಮಾರ್ಕೆಟ್ ಅಲ್ಲಿ ಈ ಫಾರಿನ್ ಬ್ರೋಕರೇಜ್ ಕಂಪನೀಸ್ ಏನಿದಾವೆ ಇವರು ಆಕ್ಸೆಂಚರ್ ಅವರ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪಂಚದಲ್ಲೇ ಅತಿ ದೊಡ್ಡ IT ಕಂಪನಿ ಯಾವುದು ಅಂತ ಅಂದ್ರೆ ಇದು ಆಕ್ಸೆಂಚರ್ ಆಗಿರುತ್ತೆ. ಆಕ್ಸೆಂಚರ್ ಅವರ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವಾಗ ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತಲ್ವಾ. ಅದರಿಂದ ನಿನ್ನೆ ರಾತ್ರಿ US ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಈ IT ADRs ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದ್ರ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದು. ಈಗ ಲಾಸ್ಟ್ 3-4 ಡೇಸ್ ಅಲ್ಲಿ ಈ IT ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿರೋ ಕಾರಣದಿಂದ ಇವತ್ತು ಕಂಪ್ಲೀಟ್ ಆಗಿ ಪ್ರಾಫಿಟ್ ಬುಕಿಂಗ್ ನಡೆದಿದೆ IT ಸೆಕ್ಟರ್ ಅಲ್ಲಿ. ಅದರಿಂದನೇ ಇವತ್ತು IT ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. TCS ಆದ್ರೆ ಇವತ್ತೊಂದೇ ದಿನ 8% ವರ್ಗು ಫಾಲ್ ಆಗಿದೆ. ಈ ತರ ಒಂದೇ ದಿನ 8% ವರ್ಗು ಈ ರೀಸೆಂಟ್ ಟೈಮ್ ಅಲ್ಲಿ ಎಂದೂ ಫಾಲ್ ಆಗಿರಲಿಲ್ಲ. ಇವತ್ತು IT ಕಂಪನೀಸ್ ಆ ತರ ಫಾಲ್ ಆಗಿದಾವೆ. ಫ್ರೆಂಡ್ಸ್, ಈಗ ಈ IT ಸೆಕ್ಟರ್ ರಿಲೇಟೆಡ್ ಆಗಿ ಸೆಂಟಿಮೆಂಟ್ ಏನೋ ಮತ್ತೆ ಇವಾಗ ನೆಗೆಟಿವ್ ಆಗಿ ಟರ್ನ್ ಆಗಿದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಕೂಡ ಇದೇ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತಾ ಇಲ್ವಾ ಅಂತ. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ಲಾಸ್ಟ್ ವೀಕ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಈಗ US ಮತ್ತೆ ಇರಾನ್ ಟೆನ್ಷನ್ಸ್ ಏನೋ ಅದೇ ತರಾನೇ ಕಂಟಿನ್ಯೂ ಆಗ್ತಾ ಇದಾವೆ ಅಂತ. ಮತ್ತೆ ಪ್ರೆಸೆಂಟ್ ಇವಾಗ ನೋಡಿದ್ರೆ ರಷ್ಯಾ ಮತ್ತೆ ಉಕ್ರೇನ್ ರಿಲೇಟೆಡ್ ಕೂಡ ಇಶ್ಯೂಸ್ ಎಲ್ಲ ಮತ್ತೆ ತುಂಬಾನೇ ಜಾಸ್ತಿ ಆಗ್ತಾ ಇದಾವೆ. ಈ ಲಾಸ್ಟ್ 3-4 ಡೇಸ್ ಅಲ್ಲಿ ನೋಡಿದ್ರೇನೆ ಮಲ್ಟಿಪಲ್ ಡ್ರೋನ್ ಅಟ್ಯಾಕ್ಸ್ ಎಲ್ಲ ನಡೆದಿದಾವೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಇದೆಲ್ಲ ಇನ್ನ ಯಾವ ತರ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಿಂದ ನಮ್ಮ ಮಾರ್ಕೆಟ್ಸ್ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಪ್ರೆಸೆಂಟ್ ಇವಾಗ ಈ ರಷ್ಯಾ ಮತ್ತೆ ಉಕ್ರೇನ್ ರಿಲೇಟೆಡ್ ಇಶ್ಯೂಸ್ ಏನ್ ಕಂಟಿನ್ಯೂ ಆಗ್ತಾ ಇದಾವೆ ಇದರಿಂದ ನಮ್ಮ ಮಾರ್ಕೆಟ್ಸ್ಗೆ ಮೇಜರ್ ಆಗಿ ಏನು ಇಂಪ್ಯಾಕ್ಟ್ ಇಲ್ಲ. ಇದೇ ತರ ಇಶ್ಯೂಸ್ ಎಲ್ಲ ಕಂಟಿನ್ಯೂ ಆಗ್ತಾ ಇದ್ರೆ ಕಮಿಂಗ್ ಟೈಮ್ ಅಲ್ಲಿ ಅದೇನಾದ್ರೂ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತಾ ಅಂತ ತಿಳಿಸ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಈ RBI MPC ಮೀಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತೇನೋ ಮೀಟಿಂಗ್ ಶುರು ಆಗಿದೆ. ಈಗ RBI MPC ಮೀಟಿಂಗ್ ಬಗ್ಗೆ ಮಾತಾಡ್ಕೊಳೋದಕ್ಕೂ ಮುಂಚೆ ಇವತ್ತು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಇನ್ನೊಂದು ಡೇಟಾ ತುಂಬಾನೇ ಸರ್ಕ್ಯುಲೇಟ್ ಆಗಿದೆ. ಏನಂತ ಅಂದ್ರೆ, ಈಗ ಒಂದ್ ಕಡೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇರೋ ಕಾರಣದಿಂದ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೆ ಈಗ RBI ಆದ್ರೆ ಈ ಗೋಲ್ಡ್ ರಿಸರ್ವ್ಸ್ ಇರುತ್ತಲ್ವಾ, ಆ ಗೋಲ್ಡ್ ರಿಸರ್ವ್ಸ್ ಅಲ್ಲಿ ಸುಮಾರು $12 ಬಿಲಿಯನ್ ವರ್ತ್ ಆಫ್ ಗೋಲ್ಡ್ ನ ಸೆಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಆದ್ರೆ ಅದು ನಿಜ ಅಲ್ಲ. ಈಗ RBI ಆಗ್ಲಿ ಅಥವಾ ನಮ್ಮ ಇಂಡಿಯನ್ ಗೌರ್ಮೆಂಟ್ ಆಗ್ಲಿ ನಮ್ಮ ಇಂಡಿಯಾದ ಗೋಲ್ಡ್ ರಿಸರ್ವ್ಸ್ ನ ಯಾರನ್ನೂ ಸೆಲ್ ಮಾಡ್ತಾ ಇಲ್ಲ, ಅದೆಲ್ಲ ಫೇಕ್ ನ್ಯೂಸ್ ಅಂತ ಈಗ ನಮ್ಮ ಗೌರ್ಮೆಂಟ್ ಏನೇ ಡಿಕ್ಲೇರ್ ಮಾಡಿದೆ. ಅದರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ತುಂಬಾನೇ ನ್ಯೂಸ್ ಎಲ್ಲ ಸರ್ಕ್ಯುಲೇಟ್ ಆಗಿದೆ ಇದ್ರ ಬಗ್ಗೆ. ಜೊತೆಗೆ ಕಮಿಂಗ್ ಟೈಮ್ ಅಲ್ಲಿ
ಇಂಡಿಯಾ ಆದ್ರೆ ಕ್ರೈಸಿಸ್ನೆಲ್ಲ ಫೇಸ್ ಮಾಡುತ್ತೆ, ಇಕಾನಮಿ ಆದ್ರೆ ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ ಅಂತ ಎಲ್ಲ ಅಪ್ಡೇಟ್ಸ್ ಬರ್ತಾ ಇದಾವೆ. ಆದ್ರೆ ಪ್ರೆಸೆಂಟ್ ಇವಾಗ ನಮ್ಮ ಇಂಡಿಯಾ ಸಿಚುವೇಶನ್ ನೋಡಿದ್ರೆ ಆ ಥರ ಇಶ್ಯೂಸ್ ಎಲ್ಲ ಬರೋ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ. ಮತ್ತೆ ಫ್ರೆಂಡ್ಸ್, ಈಗ RBI MPC ಮೀಟಿಂಗ್ ಬಗ್ಗೆ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವತ್ತಾದ್ರೆ ಮೀಟಿಂಗ್ ಶುರು ಆಗಿದೆ. ನಮಗೆ ಈ ಆಕ್ಚುಯಲ್ RBI ಔಟ್ಕಮ್ ಯಾವಾಗ ಬರುತ್ತೆ ಅಂತ ಅಂದ್ರೆ ಶುಕ್ರವಾರ 10 ಗಂಟೆ ಆ ಟೈಮ್ಗೆಲ್ಲ ಅಪ್ಡೇಟ್ಸ್ ಬರುತ್ತೆ. ಈಗ RBI ಗವರ್ನರ್ ಅವರು ಈ MPC ಮೀಟಿಂಗ್ ಅಲ್ಲಿ ಈ GDP ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಆಯಿಲ್ ಕ್ರೈಸಿಸ್ ಬಗ್ಗೆ ಎಲ್ಲ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೆಸೆಂಟ್ ಈಗ ನಮ್ಮ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅಂದ್ರೆ ಈ MPC ಮೀಟಿಂಗ್ ಅಲ್ಲಿ ಯಾವುದೇ ತರ ಇಂಟ್ರೆಸ್ಟ್ ರೇಟ್ ಹೈಕ್ ನ ತಗೊಳಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ಫ್ಲೇಷನ್ ಬಗ್ಗೆ, GDP ಬಗ್ಗೆ ಮತ್ತೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಬಗ್ಗೆ ಎಲ್ಲ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮಾರ್ಕೆಟ್ ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಶುಕ್ರವಾರ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ನಾಳೆ ಆದ್ರೆ ಯಾವುದೇ ಕಾರಣಕ್ಕೂ ಯಾರನ್ನು ಓಪನ್ ಪೊಸಿಷನ್ಸ್ ನ ಕ್ಯಾರಿ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ US ಮತ್ತೆ ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಫೆಬ್ರವರಿಯಲ್ಲಿ ನೋಡಿದ್ರೆ ನಮ್ಮ ಇಂಡಿಯಾ ಮೇಲೆ ಬರೀ 10% ಟ್ಯಾರಿಫ್ ಇರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಅಪ್ಡೇಟ್ ಮಾಡಿದ್ರು. ಆದ್ರೆ ಪ್ರೆಸೆಂಟ್ ಇವಾಗ ನೋಡಿದ್ರೆ ನಮ್ಮ ಇಂಡಿಯಾ ಮೇಲೆ 12.5% ಟ್ಯಾರಿಫ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಟ್ಯಾರಿಫ್ ಬಗ್ಗೆ ಎಲ್ಲ ನಾಳೆ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಈ ಪ್ಯಾಕ್ ಫ್ರೀ ಫ್ಯಾಬ್ ಟೆಕ್ನಾಲಜೀಸ್ ಇವತ್ತಾದ್ರೆ ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿಗೆ ಒಂದು ಡೊಮೆಸ್ಟಿಕ್ ಆರ್ಡರ್ ಬಂದಿದೆ 165 ಕ್ರೋರ್ಸ್ದು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಆರ್ಡರ್ ಏನಕ್ಕೋಸ್ಕರ ಅಂದ್ರೆ ಈ ಸೆಲ್ಸ್ ಮತ್ತೆ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ ಇವರು ಡಿಸೈನ್, ಫ್ಯಾಬ್ರಿಕೇಶನ್, ಮ್ಯಾನುಫ್ಯಾಕ್ಚರಿಂಗ್, ಸಪ್ಲೈ ಈ ತರ ಹಲವಾರು ವರ್ಕ್ಸ್ ನ ಮಾಡಿ ವಿತಿನ್ 4 months ಅಲ್ಲಿ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಈ ಆರ್ಡರ್ ಬಂದಿರೋ ಕಾರಣದಿಂದ ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ಸ್ ಇಂದ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಬ್ಲಿಸ್ GVS ಫಾರ್ಮಾ. ಈ ಕಂಪನಿ ಆದ್ರೆ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈಗ ನಮ್ಮ ಮಾರ್ಕೆಟ್ಸ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದ್ರೆ ಈ ಕಂಪನಿ ಮಾತ್ರ ಲಾಸ್ಟ್ 1 month ಅಲ್ಲಿ ನಿಯರ್ಲಿ 60% ವರ್ಗು ರ್ಯಾಲಿ ಆಗಿದೆ. ಲಾಸ್ಟ್ ವೀಕ್ ಸಹ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವಾಗಾದ್ರೆ ಈ ಅನುಪಮ್ ರಸಾಯನ್ ಅವರು ಈ ಕಂಪನಿಯಲ್ಲಿ ಸುಮಾರು 43% ಸ್ಟೇಕ್ ನ ಬೈ ಮಾಡ್ತಾ ಇದ್ದಾರೆ ಅಂತ ಅವಾಗ ತಿಳಿಸಿದ್ದೆ. ಅದಾದ್ಮೇಲೆ ಈ ಕಂಪನಿ ಈ ತರ ರ್ಯಾಲಿ ಆಗಿರೋದು. ಮತ್ತೆ ಇವತ್ತು ನೋಡಿದ್ರು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು WHO ಇಂದ ಇನ್ಸ್ಪೆಕ್ಷನ್ ಕ್ಲೋಜರ್ ರಿಪೋರ್ಟ್ ಬಂದಿದೆ. ಅಂದ್ರೆ ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಯಾವುದೇ ತರ ಇಶ್ಯೂಸ್ ಏನಿಲ್ಲ ಅಂತ ಈಗ WHO ಇಂದ ರಿಪೋರ್ಟ್ ಬಂದಿದೆ. ಅದರಿಂದನೇ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಜಾನ್ ಕಾಕ್ರೆಲ್ ಇಂಡಿಯಾ. ಈ ಕಂಪನಿ ಆದ್ರೆ ಇವತ್ತು 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಈ ಕಂಪನಿಗೆ ಒಂದು ಆರ್ಡರ್ ಬಂದಿದೆ. ಈ ಆರ್ಡರ್ ಟೋಟಲ್ ವ್ಯಾಲ್ಯೂ ನೋಡಿದ್ರೆ 1250 ಕ್ರೋರ್ಸ್ ಇಂದ 1300 ಕ್ರೋರ್ಸ್ ಆರ್ಡರ್ ಮಾತ್ರನೇ ಬಂದಿರೋದು. ಆ ತರ ಆರ್ಡರ್ ಬಂದಿರೋದ್ರಿಂದನೇ ಇವತ್ತು 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫ್ರೆಂಡ್ಸ್, ಈಗ ನೀವು ಕೇಳ್ಬೋದು ಜಸ್ಟ್ ಇದೊಂದು 1300 ಕ್ರೋರ್ಸ್ ಆರ್ಡರ್, ಇದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಂತ. ಅದಕ್ಕೀಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಆರ್ಡರ್ ಬಂದಿರೋದು JSW ವಿಜಯನಗರ್ ಮೆಟಾಲಿಕ್ಸ್ ಅನ್ನೋ ಒಂದು ಕಂಪನಿಯಿಂದ. ಈ ಆರ್ಡರ್ ಏನಕ್ಕೋಸ್ಕರ ಅಂದ್ರೆ ಈ ಎಲೆಕ್ಟ್ರಿಕ್ ಸ್ಟೀಲ್ ಮತ್ತೆ ಅಡ್ವಾನ್ಸ್ ಸ್ಟೀಲ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ನ ಸಪ್ಲೈ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು. ಈ ಎಕ್ವಿಪ್ಮೆಂಟ್ಸ್ ನೆಲ್ಲ ಎಲ್ಲಿ ತುಂಬಾ ಜಾಸ್ತಿ ಬಳಸ್ತಾರೆ ಅಂತ ನೋಡಿದ್ರೆ ಪವರ್ ಇನ್ಫ್ರಾಸ್ಟ್ರಕ್ಚರ್, ಡೇಟಾ ಸೆಂಟರ್ ಮತ್ತೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಈ ಎಕ್ವಿಪ್ಮೆಂಟ್ಸ್ ನ ತುಂಬಾನೇ ಬಳಸ್ತಾರೆ. ಅದ್ರ ಜೊತೆಗೆ ಈ ಕಂಪನಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ನೋಡಿದ್ರೇನೆ 3750 ಕೋಟಿ ಅಷ್ಟೇ ಇರೋದು. ಅಂತ ಕಂಪನಿಗೆ 1300 ಕೋಟಿ ಆರ್ಡರ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಬೋರೆಸಿಲ್ ರಿನ್ಯೂವಬಲ್ಸ್. ಇವತ್ತಾದ್ರೆ 10% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ನಮ್ಮ ಗೌರ್ಮೆಂಟ್ ಈ ಸೋಲಾರ್ ಪ್ಯಾನೆಲ್ಸ್ ಮೇಲೆ ಒಂದು ತಿನ್ ಗ್ಲಾಸ್ ಇರುತ್ತಲ್ವಾ, ಆ ಗ್ಲಾಸಸ್ ನ ಇಂಪೋರ್ಟ್ ಮಾಡೋ ರಿಲೇಟೆಡ್ ಆಗಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ನ ವಿಧಿಸಿದ್ದಾರೆ. ಈ ತರ ಈ ಸೋಲಾರ್ ಗ್ಲಾಸಸ್ ಮೇಲೆ ರಿಸ್ಟ್ರಿಕ್ಷನ್ಸ್ ನ ವಿಧಿಸೋದ್ರಿಂದ ಈ ಬೋರೆಸಿಲ್ ರಿನ್ಯೂವಬಲ್ಸ್ ಅಂತೂ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಈ ಸೋಲಾರ್ ಪ್ಯಾನೆಲ್ಸ್ ಮೇಲೆ ಬಳಸೋ ಗ್ಲಾಸಸ್ ನ ಅತಿ ತುಂಬಾ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ITC. ಇವಾಗಾದ್ರೆ 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ, ಈ ಕಂಪನಿ ಬಿಸ್ನೆಸ್ ಬಗ್ಗೆ ಎಲ್ಲ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಜೊತೆಗೆ ಈ ಕಂಪನಿ ಆಲ್ ಟೈಮ್ ಐಸ್ ಇಂದ ನೋಡಿದ್ರೆ ಎಬೋ 50% ಫಾಲ್ ಆಗಿದೆ. ಒಂದು 8 months ಬ್ಯಾಕ್ ನೋಡಿದ್ರೆ ಈ ಕಂಪನಿ ಎಬೋ 400 ಇಂದ 450 ಆ ಪ್ರೈಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದು ಕಂಪನಿ ಪ್ರೆಸೆಂಟ್ ಇವಾಗ 277 ರೂಪೀಸ್ ಪರ್ ಶೇರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಆಲ್ ಟೈಮ್ ಐಸ್ ಇಂದ
ನಿಯರ್ಲಿ 50% ಫಾಲ್ ಆಗಿದೆ. ಇದಕ್ಕೆ ರೀಸನ್ಸ್ ಏನಿದಾವೆ ಅಂತ ಕೂಡ ತುಂಬಾ ಸಲನೆ ಮೆನ್ಷನ್ ಮಾಡಿದ್ದೆ. ಆದ್ರೆ ಪ್ರೆಸೆಂಟ್ ಇವಾಗ ಇನ್ನೊಂದು ಇನ್ಫಾರ್ಮೇಶನ್ ಪ್ರತಿಯೊಬ್ರು ತಿಳ್ಕೊಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಶನ್ ಸ್ಕಿಪ್ ಮಾಡೋದಾಗ್ಲಿ ಅಥವಾ ನೆಗ್ಲೆಕ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗೋಕೆ ಹೋಗಬೇಡಿ. ಫ್ರೆಂಡ್ಸ್, ಈಗ ಈ ಕಂಪನಿ ಆದ್ರೆ ಆಲ್ ಟೈಮ್ ಐಸ್ ಇಂದ 50% ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಈ GST 2.0 ಅಲ್ಲಿ ಸ್ವಲ್ಪ ಟ್ಯಾಕ್ಸಸ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಈ ಕಂಪನಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಆಗಿದೆ. ಅದರಿಂದನೇ ಈ ಕಂಪನಿ ಈಗ 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಈ ಕಂಪನಿ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಈ ಕಂಪನಿ ಶೇರ್ ಪ್ರೈಸ್ ಆದ್ರೆ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇತ್ತು. ಬಿಸ್ನೆಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಇದೊಂದು ಕಾಂಗ್ಲೋಮರೇಟ್, ತುಂಬಾ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವ್ರು ವರ್ಕ್ ಮಾಡೋ ಪ್ರತಿ ಸೆಗ್ಮೆಂಟ್ ಅಲ್ಲಿ ಕೂಡ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ನ ಪೋಸ್ಟ್ ಮಾಡ್ತಾ ಇದ್ರು. ಇದಂತೂ ಈ ಕಂಪನಿ ಪರವಾಗಿ ತುಂಬಾನೇ ಪಾಸಿಟಿವ್ ಡೇಟಾನೇ. ಆದ್ರೆ ಪ್ರೆಸೆಂಟ್ ಈಗ 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಇವಾಗ ಇನ್ವೆಸ್ಟರ್ಸ್ ಆದ್ರೆ ಈ ಕಂಪನಿ ಮುಂಚೆ ಯಾವ ತರ ಗ್ರೋ ಆಗ್ತಾ ಇತ್ತೋ ಅದೇ ತರ ಕಮಿಂಗ್ ಟೈಮ್ ಅಲ್ಲೂ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ MTF ಮುಖಾಂತರ ಈ ಕಂಪನಿಯಲ್ಲಿ ತುಂಬಾನೇ ಬೈ ಮಾಡ್ತಾ ಇದ್ದಾರೆ. ಇದು ಬಿಗ್ಗೆಸ್ಟ್ ರಿಸ್ಕ್ ಆಗುತ್ತೆ. ಫ್ರೆಂಡ್ಸ್, ಈಗ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸ್ವಲ್ಪ ಜನ ನೋಡಿದ್ರೆ ಡೆಲಿವರಿ ತಗೊಂತಾರೆ. ಡೆಲಿವರಿ ತಗೊಂಡ್ಮೇಲೆ ಶೇರ್ ಪ್ರೈಸ್ ಏನಾದ್ರು ಪಾಸಿಟಿವ್ ಆಗಿ ಗ್ರೋ ಆದ್ರೆ ಅದು ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಅಥವಾ ಶೇರ್ ಪ್ರೈಸ್ ಏನಾದ್ರು ಫಾಲ್ ಆದ್ರೆ ಅದು ಲಾಸಸ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಾಣ್ತಾ ಇರುತ್ತೆ. ಆದ್ರೆ ನಾವು ಎಕ್ಸಿಟ್ ಆಗೋವರೆಗೂ ಅಂದ್ರೆ ನಾವು ಸೆಲ್ ಮಾಡೋವರೆಗೂ ಅದು ನಮಗೆ ಆಕ್ಚುಯಲ್ ಲಾಸ್ ಆಗೋದಿಲ್ಲ. ಇವಾಗ ಇಂಟ್ರಾಡೇ ಮಾಡ್ತೀವಿ. ಇಂಟ್ರಾಡೇ ಅಲ್ಲಿ ಇವಾಗ ಮಾರ್ನಿಂಗ್ ಬೈ ಮಾಡಿದ್ರೆ ಈವ್ನಿಂಗ್ಗೆಲ್ಲ ಸೆಲ್ ಮಾಡಲೇಬೇಕಾಗಿರುತ್ತೆ. ಅವಾಗ ಆದ್ರೆ ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಲಾಸ್ ಆಗುತ್ತೆ. ಆದ್ರೆ ಆ ಡೇ ಒಳಗಡೆನೆ ನಿಮ್ಗೆ ಪ್ರಾಫಿಟ್ ಲಾಸ್ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ಈ MTF ಆ ತರ ಅಲ್ಲ. ಈಗ ಒಂದ್ಸಲ MTF ನ ಬೈ ಮಾಡಿದಾರೆ ಅಂತ ಅಂದ್ರೆ ನೀವು ಸೆಲ್ ಮಾಡೋವರೆಗೂ ಪ್ರತಿದಿನ ಚಾರ್ಜಸ್ ನ ಕಟ್ಟಲೇಬೇಕಾಗಿರುತ್ತೆ. ಸರಿ, ಇವಾಗ ಚಾರ್ಜಸ್ ಇರ್ಲಿ. ಈಗ ಕಂಪನಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ಗ್ರೋ ಆಗುತ್ತಾ ನೆಗೆಟಿವ್ ಆಗಿ ಗ್ರೋ ಆಗುತ್ತಾ ಅಂತ ಯಾವ ತರ ಡಿಸೈಡ್ ಆಗುತ್ತೆ ಹೇಳಿ? ಓವರ್ ನೈಟ್ ಅಲ್ಲಿ ಯಾವ ತರ ಡೇಟಾಸ್ ಬರ್ತವೆ ಅಂತ ಟ್ರ್ಯಾಕ್ ಮಾಡ್ಬೇಕಾಗಿರುತ್ತೆ. ಮಾರ್ಕೆಟ್ ಸೆಂಟಿಮೆಂಟ್ ಯಾವ ತರ ಇರುತ್ತೆ ಅಂತ ನೋಡ್ಬೇಕಾಗಿರುತ್ತೆ. ಈ ಕಂಪನಿ ಪರವಾಗಿ ಸೆಂಟಿಮೆಂಟ್ ಯಾವ ತರ ಇರುತ್ತೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇರುತ್ತೆ. ಅದ್ರ ಜೊತೆಗೆ ರಿಸಲ್ಟ್ಸ್ ಯಾವ ತರ ಬರ್ತಾ ಇದೆ, ಮ್ಯಾನೇಜ್ಮೆಂಟ್ ಯಾವ ತರ ಇದೆ, ಓವರ್ ಆಲ್ ಈ ಸೆಕ್ಟರ್ ರಿಲೇಟೆಡ್ ಆಗಿ ಯಾವ ತರ ಸೆಂಟಿಮೆಂಟ್ ಗ್ರೋ ಆಗ್ತಾ ಇದೆ, ಈ ತರ ಮಲ್ಟಿಪಲ್ ಡೇಟಾಸ್ ನ ಟ್ರ್ಯಾಕ್ ಮಾಡಿದ್ರೆ ಮಾತ್ರನೇ ಒಂದು ಸರ್ಟೆನ್ ಕಂಪನಿ ಆಗಲಿ ಒಂದು ಸರ್ಟೆನ್ ಸೆಕ್ಟರ್ ಆಗಲಿ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವನ್ ಯಾವ್ದನ್ನು ಟ್ರ್ಯಾಕ್ ಮಾಡದೆ ಜಸ್ಟ್ ಈ ಕಂಪನಿ ಈಗ 52 ವೀಕ್ಸ್ ಲೋ ಅಲ್ಲಿ ಇದೆ, ಈಗ ಪಾಸ್ಟ್ ಪರ್ಫಾರ್ಮೆನ್ಸ್ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಇವಾಗ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಆಲ್ ಟೈಮ್ ಐಸ್ ಇಂದ 50% ಫಾಲ್ ಆಗಿದ್ರೆ ಈ ಕಂಪನಿ ಒಳಗಡೆ ಈ MTF ಮುಖಾಂತರ ನಮ್ಮ ಇನ್ವೆಸ್ಟರ್ಸ್ ಆದ್ರೆ ಎಷ್ಟು ಇನ್ವೆಸ್ಟ್ ಮಾಡಿರ್ಬೋದು ಹೇಳಿ? ಒಂದ್ಸಲ ಗೆಸ್ ಮಾಡಿ. ಏಪ್ರಿಲ್ 30ಗೆ ಈ ಕಂಪನಿಯಲ್ಲಿ MTF ಮುಖಾಂತರನೇ 963 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ತರ ಇನ್ವೆಸ್ಟ್ ಮಾಡಿದ್ಮೇಲೆ ಪ್ರೆಸೆಂಟ್ ಈಗ ಜೂನ್ 1ಗೆ ನೋಡಿದ್ರೆ MTF ಬುಕ್ ಆದ್ರೆ 90% ಇನ್ಕ್ರೀಸ್ ಆಗಿದೆ. ಪ್ರೆಸೆಂಟ್ ಈಗ ಈ MTF ಮುಖಾಂತರ 1794 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಇನ್ವೆಸ್ಟರ್ಸ್ ಆದ್ರೆ. ಈಗ ಈ ಲಾಸ್ಟ್ 1 ಮಂತ್ ಅಲ್ಲೇನೆ MTF ಬುಕ್ 90% ಇನ್ಕ್ರೀಸ್ ಆಗಿದೆ. ಆದ್ರೆ ಈ ಲಾಸ್ಟ್ 1 ಮಂತ್ ಅಲ್ಲಿ ಈ ಕಂಪನಿ ಆದ್ರೆ ಅಡಿಷನಲ್ ಆಗಿ 12% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ MTF ನ ನೀವು ಬೈ ಮಾಡ್ತಾ ಇದೀರಾ ಅಂತ ಅಂದ್ರೆ ಪ್ರತಿದಿನ ನೀವು ಅಡಿಷನಲ್ ಆಗಿ ಚಾರ್ಜಸ್ ನ ಪೇ ಮಾಡಲೇಬೇಕಾಗಿರುತ್ತೆ. ಜೊತೆಗೆ ಈಗ 12% ಫಾಲ್ ಆಗಿದೆ. ಈಗ ನೀವು ಮತ್ತೆ ಸೆಲ್ ಮಾಡ್ಬೇಕಂದ್ರೂ ಕೂಡ ಲಾಸಸ್ ನ ಪ್ರತಿಯೊಂದನ್ನು ಪೇ ಮಾಡಬೇಕಾಗಿರುತ್ತೆ. ಅದರಿಂದ ನಿಮ್ ಕ್ಯಾಪಿಟಲ್ ಮೇಲೆ ಕೂಡ ತುಂಬಾನೇ ಎಫೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ ಒಂದು ಕ್ಲಿಯರ್ ಐಡಿಯಾ ಅಥವಾ ಕ್ಲಿಯರ್ ಸೆಂಟಿಮೆಂಟ್ ಇಲ್ದಂಗೆ ಯಾವುದೇ ಕಾರಣಕ್ಕೂ MTF ಅಲ್ಲಿ ಬೈ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾವ್ದಾದ್ರು ಒಂದು ಕಂಪನಿ ಬಗ್ಗೆ ಪಾಸಿಟಿವ್ ಸೆಂಟಿಮೆಂಟ್ ಇದ್ದು ಕಮಿಂಗ್ ಟೈಮಲ್ಲಿ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ನೀವು ಅನ್ಕೊಂತಾ ಇದ್ರೆ ಆದಷ್ಟು ಡೆಲಿವರಿಯಲ್ಲಿ ಬೈ ಮಾಡಿ. ಯಾವುದೇ ಕಾರಣಕ್ಕೂ MTF ಮುಖಾಂತರ ಬೈ ಮಾಡಕ್ ಹೋಗ್ಬೇಡಿ. ಬರೀ ಇವಾಗ ITC ಕಂಪನಿ ಬಗ್ಗೆ ಮಾತ್ರನೇ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಈ ರೀಸೆಂಟ್ ಟೈಮಲ್ಲಿ MTF ಬುಕ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗಿದೆ. ಈ ಲಾರ್ಜ್ ಕ್ಯಾಪ್ ಕಂಪನೀಸ್ ಏನಿದಾವೆ ಈ ಕಂಪನೀಸ್ ಅಲ್ಲಂತೂ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಅಗ್ರೆಸಿವ್ ಆಗಿ MTF ಮುಖಾಂತರ ಬೈ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಮಾರ್ಕೆಟ್ಸ್ ಮಾತ್ರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಈಗ ನಮ್ಮ ಮಾರ್ಕೆಟ್ ಪರವಾಗಿ ಸೆಂಟಿಮೆಂಟ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿದೆ. ಅದರಿಂದ ಕಮಿಂಗ್ ಟೈಮಲ್ಲೂ ಕೂಡ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ. ಅದಕ್ಕೋಸ್ಕರ ಯಾರನ್ನು MTF ಮುಖಾಂತರ ಬೈ ಮಾಡಕ್ ಹೋಗ್ಬೇಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಹೊಸ ಮಾರ್ಕೆಟ್ ನ್ಯೂಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.